ನಮಸ್ತೆ ಗೆಳೆಯರೆ. ಗಗನ್ ಮಹಲ್ ಕಾವಲ ಗೋಪುರದ ಕೆಳಗಡೆ ಇದ್ದೀವಿ. ಇದು 3ನೇ ಅಂತಸ್ತು. ಇಲ್ಲಿ ನೋಡಿ, ಇಲ್ಲಿ ಗೋಪುರದ ಸೆಂಟರ್ ನೋಡಿ, ಡೂಮ್ ಪೆನುಗೊಂಡೆ. ಕೃಷ್ಣದೇವರಾಯರು ಸಮ್ಮರ್ ಟೈಮಲ್ಲಿ ಇಲ್ಲಿ ಬರೋರು. ಬದುಕಿದ್ದು 49 ವರ್ಷ ಅಷ್ಟೇ. ಮಹಾಶಕ್ತಿವಂತ, ಕಲ್ಲಿದ್ದಂಗಿತ್ತು ದೇಹ. ಆ ವ್ಯಕ್ತಿ ಇಲ್ಲಿ ಒಂದು ಅಂಡೆ ಇಡೋರು. ಇಲ್ಲಿ ಆ ಅಂಡೆ ಒಳಗಡೆ ಅವ್ರು ಕೂತ್ಕೊಂಡ್ರು. ಕತ್ತಿನವರೆಗೂ ಎಳ್ಳೆಣ್ಣೆ, ಪ್ಯೂರ್ ಎಳ್ಳೆಣ್ಣೆಯಲ್ಲಿ ಕತ್ತಿನವರೆಗೂ ಕೂತ್ಕೊತಿದ್ರು 1 ಅವರ್. ಆವಾಗ ವಜ್ರಕಾಯ ಆಗುತ್ತೆ ದೇಹ. ಇಡೀ ವರ್ಲ್ಡ್ ಅಲ್ಲಿ ಯಾರೋ ಹಂಗೆ ಮಾಡಿಲ್ಲ. ಆಯುರ್ವೇದದಲ್ಲಿ ಚರಕ ಹೇಳಿದ ಮಾತಿದು, ಅದನ್ನ ಪರ್ಫೆಕ್ಟ್ ಆಗಿ ಫಾಲೋ ಮಾಡುತ್ತಾರೆ. ಆತ ಐಷಾರಾಮಿ ತನ ಇತ್ತು, ಕವಿ, ಒಳ್ಳೆ ರಸಿಕ. ಕೆಲವು ತನ್ನ ವೀಕ್ನೆಸ್ಗಳಿಂದ ಎಮೋಷನಲ್ ಆಗಿದ್ದ, ಸ್ವಲ್ಪ ಕೇಳಗಿವಿ ಆಗಿದ್ದ. ಅಂತ ಕೆಲವು ವೀಕ್ನೆಸ್ಗಳಿಂದ ನಾವು ತೀರ್ಥ ತಗೊಳ್ಬೇಕಾದ್ರೆ ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಅಂತ ಹೇಳ್ತೀವಿ. ಅಕಾಲವಾಗಿ ಮೃತ್ಯು ಆಗ್ತಾನೆ ಇರಲಿಲ್ಲ ಕೃಷ್ಣದೇವರಾಯ. ಅವನಿಗಿರೋ ದೇಹದ ಅಡ್ಡಿಯಕ್ಕೆ 120 ವರ್ಷ ಬದುಕಬೇಕಾಯಿತು. ಅವನು 49 ವರ್ಷಕ್ಕೆ ಮರಣ ಆಗಲು ಕಾರಣ ದೇಹ ಅಲ್ಲ, ಮಾನಸಿಕವಾದ ತೊಂದರೆಗಳು, ಆ ವೀಕ್ನೆಸ್ಸಸ್. ಅದನ್ನು ನಿಮಗೆ ತಿಳಿಸ್ಬೇಕು ಅನ್ನಿಸ್ತು. ಧನ್ಯವಾದ. ಅಹೋರಾತ್ರ.